ವ್ಯಾಕ್ಸಿನ್ನಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ. ಕೊರೋನಾ ಲಸಿಕೆಯ ಬಗ್ಗೆ ಆತಂಕ ಪಡಬೇಡಿ ಅಂತ ಹೃದ್ರೋಗ ತಜ್ಞರು ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸರಣಿ ಹೃದಯಾಘಾತ ಹೆಚ್ಚಾಗ್ತಾ ಇರೋ ವಿಚಾರವಾಗಿ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಹಾಗಾಗಿ ತಜ್ಞರು ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ತಾಂತ್ರಿಕ ಸಮಿತಿಯೊಂದು ಈ ಕುರಿತಾಗಿ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಆರೋಗ್ಯ ಇಲಾಖೆಗೆ ಟೆಕ್ನಿಕಲ್ ಕಮಿಟಿ ವರದಿ ಸಲ್ಲಿಸಿದೆ. ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ಸತ್ಯಾಂಶ ಬಯಲಾಗಿದೆ. ಆರೋಗ್ಯ ಇಲಾಖೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯಿತು. ಈ ವರದಿಯನ್ನು ಸಲ್ಲಿಸುವಾಗ ಸಭೆಯಲ್ಲಿ ಈ ಹಾರ್ಟ್ ಅಟ್ಯಾಕ್ ಕುರಿತಾದ ಅಧ್ಯಯನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡಲಾಯಿತು. ಇನ್ನು ಸರ್ಕಾರಕ್ಕೆ ನೀಡಬೇಕಾದಂತಹ ಸಲಹೆಗಳು ಅವುಗಳನ್ನು ಕೂಡ ಲಸಿಕೆಗೂ ಈ ಒಂದು ಹೃದಯಾಘಾತದ ಕೇಸ್ಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಯುವಕರಿಗೆ ಹೆಚ್ಚಾಗಿ ಹೃದಯಾಘಾತ ಆಗ್ತಾ ಇದ್ದಂಥದ್ದು. ಸೊ ಈ ಎಲ್ಲ ಅನುಮಾನಗಳ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಕಮಿಟಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದೆ. ಕೋವಿಡ್ ಲಸಿಕೆಗೂ ಈ ಹೃದಯಾಘಾತಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಯಾವ ರೀತಿ ಸಲಹೆಗಳನ್ನು ಕೊಡಬೇಕು ಸರ್ಕಾರಕ್ಕೆ, ಆ ರೀತಿಯಾಗಿ ಸಲಹೆಗಳನ್ನು ಕೂಡ ಕೊಟ್ಟಿದೆ. ಏನು ಮಾಡಬೇಕು ಸರ್ಕಾರ ಯಾವ ರೀತಿ ಜನರನ್ನ ನಿರ್ದೇಶಿಸಬೇಕು ಅಂತ ಸಲಹೆಗಳನ್ನು ಕೂಡ ಕೊಟ್ಟಿದೆ ಈ ಟೆಕ್ನಿಕಲ್ ಕಮಿಟಿ. ಏನು ಮಾಡಬೇಕು ಇಂಥ ಸಂದರ್ಭಗಳಲ್ಲಿ, ಹಠಾತ್ ಆಗಿ ಹೀಗೆ ಹೃದಯಾಘಾತ ಹೆಚ್ಚಾಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಏನೇನು ಮಾಡಬೇಕು ಅಂತ ನೋಡಿ. ನಮ್ಮ ತೆರೆ ಮೇಲೆ ನೀವು ನೋಡ್ತಾ ಇದ್ರೆ ಆ ಎಲ್ಲ ಸಲಹೆಗಳು ಕೂಡ ಹೋಗ್ತಾ ಇದ್ದಾವೆ. 15 ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಒಂದ್ಸರಿ ಹೃದಯ ತಪಾಸಣೆ ಮಾಡಿಸೋದು ಒಳ್ಳೆಯದು. ಮಕ್ಕಳ ಹೃದಯ ಬಡಿತ, ಹೈಪರ್ ಟೆನ್ಷನ್, ಮಕ್ಕಳಲ್ಲಿ ಕೂಡ ಹೈಪರ್ ಟೆನ್ಷನ್ ಪತ್ತೆಯಾಗಿದೆ. ಹೃದಯಕ್ಕೆ ಏನೆಲ್ಲ ಅಪಾಯಗಳಿದೆ ಅದನ್ನ ಪತ್ತೆ ಮಾಡಬೇಕು. ಕೋವಿಡ್ ವ್ಯಾಕ್ಸಿನ್ನಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ. ಕೊರೋನಾ ಲಸಿಕೆಯ ಬಗ್ಗೆ ಆತಂಕ ಪಡಬೇಡಿ ಅಂತ ಹೃದ್ರೋಗ ತಜ್ಞರು ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸರಣಿ ಹೃದಯಾಘಾತ ಹೆಚ್ಚಾಗ್ತಾ ಇರೋ ವಿಚಾರವಾಗಿ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಹಾಗಾಗಿ ತಜ್ಞರು ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ತಾಂತ್ರಿಕ ಸಮಿತಿಯೊಂದು ಈ ಕುರಿತಾಗಿ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಆರೋಗ್ಯ ಇಲಾಖೆಗೆ ಟೆಕ್ನಿಕಲ್ ಕಮಿಟಿ ವರದಿ ಸಲ್ಲಿಸಿದೆ. ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ಸತ್ಯಾಂಶ ಬಯಲಾಗಿದೆ. ಆರೋಗ್ಯ ಇಲಾಖೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯಿತು. ಈ ವರದಿಯನ್ನು ಸಲ್ಲಿಸುವಾಗ ಸಭೆಯಲ್ಲಿ ಈ ಹಾರ್ಟ್ ಅಟ್ಯಾಕ್ ಕುರಿತಾದ ಅಧ್ಯಯನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡಲಾಯಿತು. ಇನ್ನು ಸರ್ಕಾರಕ್ಕೆ ನೀಡಬೇಕಾದಂತಹ ಸಲಹೆಗಳು ಅವುಗಳನ್ನು ಕೂಡ ಲಸಿಕೆಗೂ ಈ ಒಂದು ಹೃದಯಾಘಾತದ ಕೇಸ್ಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಯುವಕರಿಗೆ ಹೆಚ್ಚಾಗಿ ಹೃದಯಾಘಾತ ಆಗ್ತಾ ಇದ್ದಂಥದ್ದು. ಸೊ ಈ ಎಲ್ಲ ಅನುಮಾನಗಳ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಕಮಿಟಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದೆ. ಕೋವಿಡ್ ಲಸಿಕೆಗೂ ಈ ಹೃದಯಾಘಾತಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಯಾವ ರೀತಿ ಸಲಹೆಗಳನ್ನು ಕೊಡಬೇಕು ಸರ್ಕಾರಕ್ಕೆ, ಆ ರೀತಿಯಾಗಿ ಸಲಹೆಗಳನ್ನು ಕೂಡ ಕೊಟ್ಟಿದೆ. ಏನು ಮಾಡಬೇಕು ಸರ್ಕಾರ ಯಾವ ರೀತಿ ಜನರನ್ನ ನಿರ್ದೇಶಿಸಬೇಕು ಅಂತ ಸಲಹೆಗಳನ್ನು ಕೂಡ ಕೊಟ್ಟಿದೆ ಈ ಟೆಕ್ನಿಕಲ್ ಕಮಿಟಿ. ಏನು ಮಾಡಬೇಕು ಇಂಥ ಸಂದರ್ಭಗಳಲ್ಲಿ, ಹಠಾತ್ ಆಗಿ ಹೀಗೆ ಹೃದಯಾಘಾತ ಹೆಚ್ಚಾಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಏನೇನು ಮಾಡಬೇಕು ಅಂತ ನೋಡಿ. ನಮ್ಮ ತೆರೆ ಮೇಲೆ ನೀವು ನೋಡ್ತಾ ಇದ್ರೆ ಆ ಎಲ್ಲ ಸಲಹೆಗಳು ಕೂಡ ಹೋಗ್ತಾ ಇದ್ದಾವೆ. 15 ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಒಂದ್ಸರಿ ಹೃದಯ ತಪಾಸಣೆ ಮಾಡಿಸೋದು ಒಳ್ಳೆಯದು. ಮಕ್ಕಳ ಹೃದಯ ಬಡಿತ, ಹೈಪರ್ ಟೆನ್ಷನ್, ಮಕ್ಕಳಲ್ಲಿ ಕೂಡ ಹೈಪರ್ ಟೆನ್ಷನ್ ಪತ್ತೆಯಾಗಿದೆ. ಹೃದಯಕ್ಕೆ ಏನೆಲ್ಲ ಅಪಾಯಗಳಿದೆ ಅದನ್ನ ಪತ್ತೆ ಮಾಡಬೇಕು. ಕೋವಿಡ್ ವ್ಯಾಕ್ಸಿನ್ನಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ. ಕೊರೋನಾ ಲಸಿಕೆಯ ಬಗ್ಗೆ ಆತಂಕ ಪಡಬೇಡಿ ಅಂತ ಹೃದ್ರೋಗ ತಜ್ಞರು ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸರಣಿ ಹೃದಯಾಘಾತ ಹೆಚ್ಚಾಗ್ತಾ ಇರೋ ವಿಚಾರವಾಗಿ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಹಾಗಾಗಿ ತಜ್ಞರು ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ತಾಂತ್ರಿಕ ಸಮಿತಿಯೊಂದು ಈ ಕುರಿತಾಗಿ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಆರೋಗ್ಯ ಇಲಾಖೆಗೆ ಟೆಕ್ನಿಕಲ್ ಕಮಿಟಿ ವರದಿ ಸಲ್ಲಿಸಿದೆ. ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ಸತ್ಯಾಂಶ ಬಯಲಾಗಿದೆ.
ಆರೋಗ್ಯ ಇಲಾಖೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯಿತು. ಈ ವರದಿಯನ್ನು ಸಲ್ಲಿಸುವಾಗ ಸಭೆಯಲ್ಲಿ ಈ ಹಾರ್ಟ್ ಅಟ್ಯಾಕ್ ಕುರಿತಾದ ಅಧ್ಯಯನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡಲಾಯಿತು. ಇನ್ನು ಸರ್ಕಾರಕ್ಕೆ ನೀಡಬೇಕಾದಂತಹ ಸಲಹೆಗಳು ಅವುಗಳನ್ನು ಕೂಡ ಲಸಿಕೆಗೂ ಈ ಒಂದು ಹೃದಯಾಘಾತದ ಕೇಸ್ಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಯುವಕರಿಗೆ ಹೆಚ್ಚಾಗಿ ಹೃದಯಾಘಾತ ಆಗ್ತಾ ಇದ್ದಂಥದ್ದು. ಸೊ ಈ ಎಲ್ಲ ಅನುಮಾನಗಳ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಕಮಿಟಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದೆ. ಕೋವಿಡ್ ಲಸಿಕೆಗೂ ಈ ಹೃದಯಾಘಾತಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಯಾವ ರೀತಿ ಸಲಹೆಗಳನ್ನು ಕೊಡಬೇಕು ಸರ್ಕಾರಕ್ಕೆ, ಆ ರೀತಿಯಾಗಿ ಸಲಹೆಗಳನ್ನು ಕೂಡ ಕೊಟ್ಟಿದೆ. ಏನು ಮಾಡಬೇಕು ಸರ್ಕಾರ ಯಾವ ರೀತಿ ಜನರನ್ನ ನಿರ್ದೇಶಿಸಬೇಕು ಅಂತ ಸಲಹೆಗಳನ್ನು ಕೂಡ ಕೊಟ್ಟಿದೆ ಈ ಟೆಕ್ನಿಕಲ್ ಕಮಿಟಿ. ಏನು ಮಾಡಬೇಕು ಇಂಥ ಸಂದರ್ಭಗಳಲ್ಲಿ, ಹಠಾತ್ ಆಗಿ ಹೀಗೆ ಹೃದಯಾಘಾತ ಹೆಚ್ಚಾಗ್ತಾ ಇರುವಂಥ ಸಂದರ್ಭಗಳಲ್ಲಿ ಏನೇನು ಮಾಡಬೇಕು ಅಂತ ನೋಡಿ. ನಮ್ಮ ತೆರೆ ಮೇಲೆ ನೀವು ನೋಡ್ತಾ ಇದ್ರೆ ಆ ಎಲ್ಲ ಸಲಹೆಗಳು ಕೂಡ ಹೋಗ್ತಾ ಇದ್ದಾವೆ. 15 ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಒಂದ್ಸರಿ ಹೃದಯ ತಪಾಸಣೆ ಮಾಡಿಸೋದು ಒಳ್ಳೆಯದು. ಮಕ್ಕಳ ಹೃದಯ ಬಡಿತ, ಹೈಪರ್ ಟೆನ್ಷನ್, ಮಕ್ಕಳಲ್ಲಿ ಕೂಡ ಹೈಪರ್ ಟೆನ್ಷನ್ ಪತ್ತೆಯಾಗಿದೆ. ಹೃದಯಕ್ಕೆ ಏನೆಲ್ಲ ಅಪಾಯಗಳಿದೆ ಅದನ್ನ ಪತ್ತೆ ಮಾಡಬೇಕು. ಕೋವಿಡ್ ವ್ಯಾಕ್ಸಿನ್ನಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ, ಕೊರೋನಾ ಲಸಿಕೆಯ ಬಗ್ಗೆ ಆತಂಕ ಪಡಬೇಡಿ ಅಂತ ಹೃದ್ರೋಗ ತಜ್ಞರು ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸರಣಿ ಹೃದಯಾಘಾತ ಹೆಚ್ಚಾಗ್ತಾ ಇರೋ ವಿಚಾರವಾಗಿ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಹಾಗಾಗಿ ತಜ್ಞರು ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ತಾಂತ್ರಿಕ ಸಮಿತಿಯೊಂದು ಈ ಕುರಿತಾಗಿ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಆರೋಗ್ಯ ಇಲಾಖೆಗೆ ಟೆಕ್ನಿಕಲ್ ಕಮಿಟಿ ವರದಿ ಸಲ್ಲಿಸಿದೆ. ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ಸತ್ಯಾಂಶ ಬಯಲಾಗಿದೆ. ಆರೋಗ್ಯ ಇಲಾಖೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯಿತು. ಈ ವರದಿಯನ್ನು ಸಲ್ಲಿಸುವಾಗ ಸಭೆಯಲ್ಲಿ ಈ ಹಾರ್ಟ್ ಅಟ್ಯಾಕ್ ಕುರಿತಾದ ಅಧ್ಯಯನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡಲಾಯಿತು. ಇನ್ನು ಸರ್ಕಾರಕ್ಕೆ ನೀಡಬೇಕಾದಂತಹ ಸಲಹೆಗಳು ಅವುಗಳನ್ನು ಕೂಡ ಲಸಿಕೆಗೂ ಈ ಒಂದು ಹೃದಯಾಘಾತದ ಕೇಸ್ಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಯುವಕರಿಗೆ ಹೆಚ್ಚಾಗಿ ಹೃದಯಾಘಾತ ಆಗ್ತಾ ಇದ್ದಂಥದ್ದು. ಸೊ ಈ ಎಲ್ಲ ಅನುಮಾನಗಳ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಕಮಿಟಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದೆ. ಕೋವಿಡ್ ಲಸಿಕೆಗೂ ಈ ಹೃದಯಾಘಾತಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಯಾವ ರೀತಿ ಸಲಹೆಗಳನ್ನು ಕೊಡಬೇಕು ಸರ್ಕಾರಕ್ಕೆ, ಆ ರೀತಿಯಾಗಿ ಸಲಹೆಗಳನ್ನು ಕೂಡ ಕೊಟ್ಟಿದೆ. ಏನು ಮಾಡಬೇಕು ಸರ್ಕಾರ ಯಾವ ರೀತಿ ಜನರನ್ನ ನಿರ್ದೇಶಿಸಬೇಕು ಅಂತ ಸಲಹೆಗಳನ್ನು ಕೂಡ ಕೊಟ್ಟಿದೆ ಈ ಟೆಕ್ನಿಕಲ್ ಕಮಿಟಿ. ಏನು ಮಾಡಬೇಕು ಇಂಥ ಸಂದರ್ಭಗಳಲ್ಲಿ, ಹಠಾತ್ ಆಗಿ ಹೀಗೆ ಹೃದಯಾಘಾತ ಹೆಚ್ಚಾಗ್ತಾ ಇರುವಂಥ ಸಂದರ್ಭಗಳಲ್ಲಿ ಏನೇನು ಮಾಡಬೇಕು ಅಂತ ನೋಡಿ. ನಮ್ಮ ತೆರೆ ಮೇಲೆ ನೀವು ನೋಡ್ತಾ ಇದ್ರೆ ಆ ಎಲ್ಲ ಸಲಹೆಗಳು ಕೂಡ ಹೋಗ್ತಾ ಇದ್ದಾವೆ. 15 ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಒಂದ್ಸರಿ ಹೃದಯ ತಪಾಸಣೆ ಮಾಡಿಸೋದು ಒಳ್ಳೆಯದು. ಮಕ್ಕಳ ಹೃದಯ ಬಡಿತ, ಹೈಪರ್ ಟೆನ್ಷನ್, ಮಕ್ಕಳಲ್ಲಿ ಕೂಡ ಹೈಪರ್ ಟೆನ್ಷನ್ ಪತ್ತೆಯಾಗಿದೆ. ಹೃದಯಕ್ಕೆ ಏನೆಲ್ಲ ಅಪಾಯಗಳಿದೆ ಅದನ್ನ ಪತ್ತೆ ಮಾಡಬೇಕು.